ರಾಜಧಾನಿಯ ಮರ್ಯಾದೆ ಹರಾಜು ಹಾಕಿರೋ ಕಮ್ಮನಹಳ್ಳಿ ಕೀಚಕರ ಘಟನೆ ಬೆಂಗಳೂರು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಕಾಮುಕರ ಬಂಧನಕ್ಕೆ ರಾಷ್ಟ್ರವ್ಯಾಪಿ ಆಗ್ರಹ ಕೇಳಿದ್ದು ಪೊಲೀಸರ ಮೇಲೆ ಒತ್ತಡ ಜಾಸ್ತಿಯಾಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಕೀಚಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದೇಶದ ಮುಂದೆ ರಾಜಧಾನಿಯನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಎಂಜಿ ರಸ್ತೆಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಪತ್ತೆ ಹಚ್ಚಲು ಪೊಲೀಸರು ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಅದೇ ದಿನ ಬೆಂಗಳೂರು ಬೆಚ್ಚಿ ಬೀಳಿಸುವ ಮತ್ತೊಂದು ಲೈಂಗಿಕ ದೌರ್ಜನ್ಯ ಸದ್ದಿಲ್ಲದೆ ನಡೆದು ಹೋಗಿದೆ. ಕಮ್ಮನಹಳ್ಳಿಯ 5ನೇ ಮುಖ್ಯ ರಸ್ತೆಯಲ್ಲಿ ಡಿಸೆಂಬರ್ 31ರ ಮಧ್ಯರಾತ್ರಿ 2:41 ನಡೆದ ಈ ಘಟನೆ ಇದೀಗ ರಾಷ್ಟ್ರಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಸೇಫಾ ಅನ್ನುವ ಪ್ರಶ್ನೆ ಕೂಡ ಮತ್ತೊಮ್ಮೆ ಕಾಡಿದೆ. ಕಮ್ಮನಹಳ್ಳಿಯಲ್ಲಿ ಆವತ್ತು ರಾತ್ರಿ ನಡೆದ ಘಟನೆಗೆ ವ್ಯಾಪಕ ಟೀಕೆಗಳು ಬರತೊಡಗಿದಾಗ ಪೊಲೀಸರ ಮೇಲೆ ಆರೋಪಿಗಳ ಬಂಧನಕ್ಕೆ ಒತ್ತಡ ಹೆಚ್ಚಾಗತೊಡಗಿತ್ತು. ಪರಿಸ್ಥಿತಿಯ ಮುನ್ಸೂಚನೆ ಅರಿತ ನಗರ ಪೊಲೀಸ್ ಆಯುಕ್ತರು ಕಮ್ಮನಹಳ್ಳಿಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಭೇದಿಸಲು 3 ತನಿಖಾ ತಂಡಗಳನ್ನು ರಚನೆ ಮಾಡಿದರು. ಯಾರು ವಿಕ್ಟಿಮ್ ಯಾರು ಅಥವಾ ಕಂಪ್ಲೇನೆಂಟ್ ಯಾರು ಅಥವಾ ಅವರು ಎಲ್ಲಿ ಇರ್ತಾರೆ ಅದು ಯಾವುದು ಯೋಚನೆ ಮಾಡದೆ ನಾವು ನೇರವಾಗಿ ನಾವೇ ಸ್ವತಃ ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಟೀಮ್ ಹಾಕಿದ್ದೀವಿ. DCP ಲೆವೆಲಲ್ಲಿ ಅಧಿಕಾರಿಗಳ ಕೆಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಖಂಡಿತ ಈ ಅಪರಾಧಿಗಳಿಗೆ ಹಿಡಿತೀವಿ, ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. DCP ಅಜಯ್ ಹಿಲೋರಿ, ಹರ್ಷ ಮತ್ತು ACP KP ರವಿಕುಮಾರ್ ನೇತೃತ್ವದಲ್ಲಿ 3 ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದ್ದು, ಸಿಸಿಟಿವಿಯಲ್ಲಿ ಲಭ್ಯವಾದ ದೃಶ್ಯಗಳ ಆಧಾರದ ಮೇಲೆ ತನಿಖೆ ಮಾಡಲಾಗ್ತಾ ಇದೆ. ಕಮ್ಮನಹಳ್ಳಿಯ ಪ್ರಶಾಂತ್ ಎಂಬುವರ ಬಿಲ್ಡಿಂಗ್ನಲ್ಲಿ ವಾಸವಾಗಿರುವ ಉತ್ತರ ಭಾರತ ಮೂಲದ ಯುವತಿಯೇ ಈ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ದೌರ್ಜನ್ಯಕ್ಕೊಳಗಾದ ಯುವತಿಯರಿಂದ ಯಾವುದೇ ದೂರು ಬಾರದಿದ್ದರೂ ಸಿಸಿಟಿವಿ ಆಧಾರದ ಮೇಲೆ ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೆಲವು ಶಂಕಿತರಿಗೆ, ಕೆಲವು ಅಸಾಮಿಗಳಿಗೆ ನಾವು ಎನ್ಕ್ವೈರಿ ಕೂಡ ಮಾಡಿದ್ದೀವಿ. ಇಲ್ಲಿವರೆಗೂ ಕೆಲವು ಬಹಳ ಮಹತ್ವವಾದಂತಹ ಸುಳಿವುಗಳು ಕೂಡ ನಮಗೆ ಸಿಕ್ಕಿದಾವೆ. ಈ ವಿಷಯದಲ್ಲಿ ತನಿಖೆ ಸಾಕಷ್ಟು ಮುಂದುವರೆದಿದೆ ಅಂತ ನಾವು ತಿಳಿಯಬಹುದು. ದೌರ್ಜನ್ಯಕ್ಕೊಳಗಾದ ಆ ಸಂತ್ರಸ್ತೆ ಘಟನೆ ನಡೆದ ದಿನದಿಂದಲೇ ನಾಪತ್ತೆಯಾಗಿದ್ದಾರೆ. ಆ ಯುವತಿಗೆ ಮನೆ ಬಾಡಿಗೆ ಕೊಟ್ಟ ಮಾಲೀಕ ಕೂಡ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಪೊಲೀಸರಿಗೆ ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಹಿನ್ನಡೆಯಾಗ್ತಾ ಇದೆ. ಆ ಭಾಗದಲ್ಲಿನ ಸುಮಾರು 12 ಮಂದಿ ಯುವಕರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಈ ಪೈಕಿ ಓರ್ವ ಆರೋಪಿಯನ್ನ ವಿಚಾರಣೆ ನಡೆಸಿದಾಗ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ಪಾಲಿಗೆ ಈ ಪ್ರಕರಣ ಒಂದು ಸವಾಲಾಗಿ ಪರಿಣಮಿಸಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು.